ಇದು ನಮ್ಮದು ಸೊರಬ ತಾಲೂಕು ಖಾನ್ಕೊಪ್ಪ ಹೊಸೂರು ಗ್ರಾಮ. ಅವರು ಮಾಲ್ತೇಶ ಮತ್ತು ರಾಮಚಂದ್ರ ಇದ್ದಾರಲ್ಲ, ಕೊಲೆ ಆದ ವ್ಯಕ್ತಿ ರಾಮಚಂದ್ರ, ಅಣ್ಣ ತಮ್ಮ ಅವರಿಬ್ಬರು. 1-2 ವರ್ಷದಿಂದ ರಾಮಚಂದ್ರನ ಅಣ್ಣನ ಹೆಂಡತಿ ಸ್ವಲ್ಪ ಅಕ್ರಮ ಸಂಬಂಧ ಇತ್ತಂತ. ಅದನ್ನ ನಾವು ಊರಾಗೆಲ್ಲ ಸ್ವಲ್ಪ ಪಂಚಾಯತಿಗೆಲ್ಲ ಮಾಡಿ ಬಗೆಹರಿಸಿ ಬಿಟ್ಟು ನಿನ್ನ ಪಾಡಿ ನೀನು ಅವೆಲ್ಲ ಬಿಟ್ಟಾಕಿ ಕ್ಲಿಯರಾಗಿದ್ದರು ಅವರು. ಆ ದ್ವೇಷನ ಅಣ್ಣ ಮಾಲ್ತೇಶಿ ಅವರು ಇಟ್ಕೊಂಡಿದ್ದಾರೆ, ಗೊತ್ತಿಲ್ಲ ನಮಗೆ. ಅವನು 1-2 ವರ್ಷದಿಂದ ಈ ಸೊರಬ ತಾಲೂಕಲ್ಲಿ ತೋಟಕ್ಕೆ ಕಾಯಕ್ಕಂತ ಬಂದ. 1-2 ವರ್ಷದಿಂದನೂ ಏನು ಸುಮ್ಮನೆ ಇದ್ರು, ಯಾರು ಏನು ಗಲಾಟೆ ಇಲ್ಲ ಹೋಗೋರಿಲ್ಲ, ಚೆನ್ನಾಗಾಗಿದ್ರು. ಸುಮಾರು ಈಗ ಒಂದು 3 ತಿಂಗಳ ಹಿಂದೆ ತಮ್ಮನ್ನ ಊರಿಂದ ಕರೆ ಕಳಿಸ್ಕೊಂಡನ್ರಿ. ಕರೆ ಕಳಿಸ್ಕೊಂಡು ಇಲ್ಲಿ ಕೊಲೆ ಮಾಡಿದ್ದಾನೆ. ಯಾರು ಮಾಲ್ತೇಶ್ ಅನ್ನೋ ವ್ಯಕ್ತಿ ಕೊಲೆ ಮಾಡಿ. ಆಮೇಲೆ ನಾವು ಒಂದು 15 ದಿನ 20 ದಿನ ಆದಮೇಲೆ ಮಗ ಕಾಣ್ತಾ ಇಲ್ಲ, ನಮ್ಮ ಮನೆ ಪಕ್ಕದಲ್ಲೇ ಇರೋದು ಅವ್ರ ಮನೆ. ಮಗ ಕಾಣ್ತಾ ಇಲ್ಲಲ್ಲ, ಏನಮ್ಮ ಹುಡುಕಿದೆ ಹಂಗೆ ಕೇಳಿದೆ ಹಂಗೆ ಅಂತ ಹೇಳಿದ್ವಿ. ಇಲ್ಲ ಎಲ್ಲ ದುಡಿಯೋಕೆ ಹೋಗಿರ್ಬೇಕು ಏನೋ ಅಂತ ಒಂದು ಇದರಲ್ಲಿ ಅನುಮಾನದಲ್ಲೇ ಹೇಳಿದ್ರು ಅವ್ರು. ಇಲ್ಲ ಒಂದು ವೇಳೆ ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಒಂದು 15 ದಿನ 20 ದಿನ ನಂತರ ಊರಿಗೆ ಬರ್ತಿದ್ದ. ಇಲ್ಲ ನಿಮ್ಮ ದೊಡ್ಡ ಮಗನ ಕರೆಸ್ರಿ ನೋಡೋಣ, ಈಗ ಅವನು ಕೇಳಿ ನೋಡಿ, ಆಗಿಲ್ಲ ಅಂದ್ರೆ ಒಂದು ಕಂಪ್ಲೇಂಟ್ ಮಾಡೋಣ, ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡೋಣ ಅಂತೇಳಿ. ಆಮೇಲೆ ಇಲ್ಲ ನಾವು ಹೇಳಿದ್ದೇವೆ, ಅಲ್ಲಿ ಹುಡ್ಕಕ್ಕೆ ಹಾಕಿದ್ದೇವೆ, ಇಲ್ಲಿ ಹುಡ್ಕಕ್ಕೆ ಹಾಕಿದ್ದೇವೆ, ಹುಡುಕ್ತಾ ಇದ್ದೇವೆ ಅಂತೇಳಿ ಸುಮಾರು 1.5 ತಿಂಗಳು ಸುಮ್ಮನೆ ಇದ್ದ ಕಂಪ್ಲೇಂಟ್ ಕೊಡ್ಲಂಗೆ. 1.5 ತಿಂಗಳು ಆದಮೇಲೆ ನಾವು ಊರಾಗ ಒಂದು 4 ಜನ ಹಿರಿಯರೆಲ್ಲ ಹೋಗಿ, ಇಲ್ಲ ನಾವೆಲ್ಲ ಇದ್ದೇವೆ ಬಾ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಸ್ಟೇಷನ್ಗೆ ಅವನು ಕರ್ಕೊಂಡು ಹೋದಿವಿ ರೀ. ಅವನು ಸ್ವಾಭಾವಿಕ ಬಂದು ಅವನೇ ಕಂಪ್ಲೇಂಟ್ ಕೊಟ್ಟಿದ್ದು. ಆಮೇಲೆ ಅವನೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಯಾವುದೇ ರೀತಿ ಒಂದು ಡೌಟ್ ಬರ್ಲಂಗೆ ಇದ್ದವ ಅದೇ ಥರದಲ್ಲೇ. ಆಮೇಲೆ ಒಂದು 15 ದಿನದ ಹಿಂದೆ ಫೋನ್ ಟ್ರ್ಯಾಕನ್ನು ಮಾಡಿ ಅವರು ಪೊಲೀಸರು ಹಿಡಿದು ನಮಗೆ ನ್ಯೂಸ್ ಹೇಳಿದರು. ಇಲ್ಲ ಹಿಂಗೆ ಅನುಮಾನ ಇದೆ ಅವ್ರ ಅಣ್ಣನ ಮೇಲೆ ಅನುಮಾನ ಇದೆ, ಸ್ವಲ್ಪ ಬರ್ರಿ ಎನ್ಕ್ವೈರಿ ಮಾಡೋಣ ಅಂತೇಳಿ ಕರೆ ಕಳಿಸಿರ. ಆಮೇಲೆ ಸರಿ ಸರ್ ಆಯ್ತು ಅಂತೇಳಿ ಬಂದಮೇಲೆ ಒಂದೇ ಸರಿಗೆ ಎಲ್ಲ ಹೇಳಿದೆ ಕ್ಲಿಯರಾಗಿ. ಇಲ್ಲ ನಮ್ಮ ಹೆಂಡತಿ ಮೇಲೆ ಒಂದು ಸ್ವಲ್ಪ ಅಕ್ರಮ ಸಂಬಂಧ ಇದೆ, ಅದೇ ಆಗಿದ ಮೇಲೆ ನಾನು ಒಬ್ಬನೇ ಕೊಲೆ ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡಿದ್ದಾನೆ. ಏನು ಸರ ತೊಗರ್ಸಿಂದ ನಮ್ಮೂರಿಂದ ಅವನಿಗೆ ತೊಗರ್ಸಿಗೆ ಕರ್ಸಿದಾನೆ ರೀ. ಮನೆಯಿಂದ ಇಲ್ತಮ್ಮ ನಿನಗೆ ಚೂರು ಏನೋ ಒಂದು ಮಾತಾಡೋದೈತಿ ನಿನ್ನ ಹತ್ರ ಏನೋ ಮಾತಾಡೋದೈತಿ, ತೊಗರ್ಸಿ ಬಾ ಅಂತ ಕರ್ಸಿದ್ದಾನೆ. ತೊಗರ್ಸಿ ಬಂದ ತಕ್ಷಣ ಬಾರ್ನಲ್ಲಿ 4 ಪ್ಯಾಕೆಟ್ ಸರೆ ತೊಗೊಂಡಿದ್ದಾರೆ. 4 ಪ್ಯಾಕೆಟ್ ಸರೆ ತೊಗೊಂಡು, ಇಲ್ಲ ನಿನಗೆ ಅಲ್ಲಿ ಸೊರಬಕ್ಕೆ ಹೋಗೋಣ ಬಾ, ನಾನು ಚೂರು ಏನೋ ಒಂದು ಮಂತ್ರ ಮಾಡಿಸ್ತಾನೆ ನಿನಗೆ, ಒಳ್ಳೇದಾಗಲಿ, ಯಾಕಂದ್ರೆ ನಿನಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ ಅವನ್ನ ಕರ್ಕೊಂಡು ಬಂದಿದ್ದಾನೆ ಇಲ್ಲಿ ತೋಟಕ್ಕೆ. ಕರ್ಕೊಂಡು ಬಂದು ಅವನಿಗೆ 2 ಪ್ಯಾಕೆಟ್ ಕುಡಿಸಿದ್ದಾನೆ. 2 ಪ್ಯಾಕೆಟ್ ಕುಡಿಸಿ, ಇಲ್ಲ ನಿನಗೆ ಒಂದು ಬರ್ತಾ 20 ನಿಂಬೆಹಣ್ಣು 10 ಪೋಲ್ಕೈ ಜಾಕೆಟ್ ತಗೊಂಡು ಬಂದಾನೆ. ನಿನಗೊಂದು ಮಂತ್ರ ಮಾಡಿಸ್ತಾನೆ, ನಾನು ಭಟ್ರ ಹತ್ರ ಎಲ್ಲ ಕೇಳಿಸ್ಕೊಂಡು ಬಂದಿದ್ದೇನೆ ಅಂಥೇಳಿ ಮರಕ್ಕೆ ಕಟ್ಟಿ ಹಾಕಿದ್ದಾನೆ. ಹಿಂಗೆ ಮರಕ್ಕೆ ಕೈ ಕಾಲು ಎಲ್ಲ ಕಟ್ಟಿ ಹಾಕಿ, ನೀನು ಒಂದು 5 ನಿಮಿಷ ದೇವ್ರ ಧ್ಯಾನ ಮಾಡೋದು, ನಾ ಎಲ್ಲ ಸರಿ ಮಾಡ್ತೇನೆ ಅಂದಾನೆ. ಆವಾಗ ಹಿಂದ್ಗಡೆಯಿಂದ ಬಂದು ಹಗ್ಗನ ಕುತ್ತಿಗೆಗೆ ಎಳೆದು ಕೊಲೆ ಮಾಡಿ ಅಲ್ಲೇ ಒಂದು 5 ದಿನ ಮುಂಚೆನೇ ಗುಂಡಿ ಎಲ್ಲ ತೆಗೆದಿದ್ದಂತ. ಅವನೇ ಹೇಳಿದ್ದಿದ್ದು, ಗುಂಡಿ ಎಲ್ಲ ತೆಗೆದಿಟ್ಟು ರೆಡಿ ಇಟ್ಟಿದ್ದಂತೆ. ಅವತ್ತೇ ಎಲ್ಲ ಒಬ್ಬನೇ ಮಾಡಿದಾನಂತ ಒಪ್ಕೊಂಡಿದ್ದಾನೆ. ಒಬ್ಬನೇ ಮಾಡಿ ಮಣ್ಣೆಲ್ಲ ಮುಚ್ಚಾಕಿ ರಾತ್ರಿನ ಇಲ್ಲಿಂದ ಅಷ್ಟು ಸಾಮಾನು ಎಲ್ಲ ತಗೊಂಡು ಟ್ಯಾಕ್ಟ್ರಿ ಮೇಲೆ ಹಿರ್ಕೊಂಡು ಅವನ ಹೆಂಡ್ತಿ ಊರಿಗೆ ಹೋಗಿದ್ದಾನೆ. ತುಡ್ನೂರು ಅಂತೇಳಿ ಅವನ ಹೆಂಡ್ತಿ ಊರು. ಅಲ್ಲಿ ಹೋಗಿ ಇದ್ದಾವ. ಅಲ್ಲಿ ಇದ್ದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಮ ಜೊತೆಗೆ ಓಡಾಡ್ತಾ ಇದ್ದ, ಸ್ಟೇಷನಿಗೆ ಬರ್ತಾ ಇದ್ದ. ಅವ ಒಟ್ಟು ಅನುಮಾನನೇ ಇಲ್ದ ಇರೋ ಥರ ಇದ್ದಾವ. ಮಣ್ಣು ಯಾರೆಲ್ಲ ಒಬ್ಬನೇ ಮಣ್ಣು ಮಾಡಿ ಹೋಗಿದ್ದಾನಂತ. 5 ದಿನದ ಮುಂಚೆನೇ ಪ್ಲಾನ್ ಮಾಡಿ ಗುದ್ದೆಲ್ಲ ಹೊಂಡ ಎಲ್ಲ ತೆಗೆದು ಹಾಕಿದ್ದಾನೆ ಅವ್ರಿ. ಹೊಂಡ ಎಲ್ಲ ತೆಗೆದು ಹಾಕಿ ಮುಚ್ಚಾಕಿ ಹೋಗಿದ್ದಾನೆ. ಅದೇ ಅಕ್ರಮ ಸಂಬಂಧ, ದ್ವೇಷ, ಹಳೆ ದ್ವೇಷ, 1-2 ವರ್ಷದಿಂದ ಹಳೆ ದ್ವೇಷ ಇಟ್ಕೊಂಡೆ ಮಾಡಿದ್ದಾನೆ. ಇಲ್ಲಿ ಎಲ್ಲ ಪೊಲೀಸರೆಲ್ಲ ಬಂದರೆ ಎಲ್ಲ ಮಾಜೂರು ಮಾಡಿ ಅದನ್ನ ಬಾಡಿ ತೆಗಿತಾ ಇದಾರೆ ಹೊರಕ್ಕೆ. ಬಾಡಿ ತೆಗೆದ್ಮೇಲೆ ಇನ್ನು ಯಾವ ಥರ ಅಂತ ಗೊತ್ತಾಗಿಲ್ಲ ನಮಗಿನ್ನು. ಬಾಡಿ ಒಟ್ಟು ತೆಗಿತಾ ಇದಾರೆ ಈಗ. ಅರೆಸ್ಟ್ ಮಾಡಿದ್ದಾರೆ. ಆಗಲೇ ಅರೆಸ್ಟ್ ಮಾಡಿ ಒಂದು 8 ದಿನ ಆಯ್ತು. ಅರೆಸ್ಟ್ ಮಾಡಿ 8 ದಿನ ಆಯ್ತು. ಈಗ ಬಾಡಿ ತೆಗಿತಾ ಇದ್ದಾರೆ. ಭಾಳ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ, ಯಾರಿಗೂ ಗೊತ್ತಾಗದ ಥರ ಪ್ಲಾನ್ ಮಾಡಿದ್ದಾನೆ. ಫೋನ್ ಟ್ರ್ಯಾಕ್ ಮೇಲೆ ಹಿಡಿದಿದ್ದಾರೆ. ಅವ್ನ ಫೋನು ಇಲ್ಲೇ ಸ್ವಿಚ್ ಆಫ್ ಆಗೈತೆ. ಇಲ್ಲಿಂದ ಕಾಲಿಂಗ್ ಮಾಡಿದ್ದು, ಇವನ್ ಫೋನಿಂದ ಕಾಲಿಂಗ್ ಮಾಡಿದ್ದು ಇದೇ ಜಾಗ, ಅವ್ನ ಫೋನ್ ಸ್ವಿಚ್ ಆಫ್ ಆಗಿದ್ದು ಇದೇ ಜಾಗ. ಇದ್ರ ಮೇಲೆ ಹಿಡಿದಿದ್ದಾರೆ ಫೋನ್. ಇದ್ರ ಮೇಲೆ ಕೊಲೆ ಆಗಿದ್ದ ವ್ಯಕ್ತಿ ರಾಮಚಂದ್ರ ಅದಲ್ಲ, ಇದೇ ಜಾಗಕ್ಕೆ ಬಂದು ಸ್ವಿಚ್ ಆಫ್ ಆಗೈತೆ ಅವಂದು. ಇವು ಬೆಳಗ್ಗೆ ಫೋನ್ ಮಾಡಿ ಕರೆ ಕಳಿಸಿದ್ದು, ಇಲ್ಲಿಂದನೇ ಫೋನ್ ಮಾಡಿ ಇದು ಮಾಡಿದ್ದಾನೆ. ಹಂಗಾಗಿ 2 ಫೋನ್ ಒಂದೇ ಆಗಿದ್ದರಿಂದ ಗೊತ್ತಾಗಿದೆ ಪೊಲೀಸರಿಗೆ. ಅವನಿಗೆ ಕುಡಿಸಿದ್ದಾನೆ, ಆಮೇಲೆ ಇವನು ಸ್ವಲ್ಪ ಕುಡ್ದಿದ್ದಾನೆ. ಅವನಿಗೆ ಫುಲ್ ಕುಡಿಸಿದ್ದಾನೆ.
ಕುಡಿಸಿ ಮದುವೆ ಆಗಲ್ಲ ಅಂತ ಪೂಜೆ ಮಾಡ್ತಾರೆ. ಹಾಂ ನಿನಗೆ ಯಾಕೆ ಹೆಣ್ಣು ಎಲ್ಲಿ ಹುಡುಕಿದ್ರು ಹೆಣ್ಣು ಸಿಗ್ತಾ ಇಲ್ಲ, ನಿನಗೆ ಹೆಣ್ಣು ಸಿಗೋ ವ್ಯವಸ್ಥೆ ಮಾಡ್ತಾ ಇದ್ದೆ ನಾನು ಭಟ್ರ ಅಂತೇಳಿ ಭಟ್ರ ಹತ್ರ ಅಂತೇಳಿ ಎಲ್ಲ ಕೇಳ್ಕೊಂಡು ಬಂದಿನಿ, ಬಾ ಅಂತೇಳಿ ಕರೆಯಾಗಿ ಕಳಿಸ್ಕೊಂಡು ಆ ಥರ ಮಾಡಿದ್ದಾನೆ. ಈ ಹಿಂದೆ ಏನಾದ್ರು ಹಿಂಗೆ ಗಲಾಟೆ ಆಗಿದೆ? ಹಿಂದೆ ಒಂದು 2 ಸರಿ ಗಲಾಟೆ ಆಗಿತ್ತು, ಅದನ್ನೆಲ್ಲ ಊರಾಗೆಲ್ಲ ತೀರ್ಮಾನ ಮಾಡಿ ಇನ್ನು ಆ ಥರ ಎಲ್ಲ ಮಾಡಬೇಡ ಅಂತೇಳಿ ಪಂಚಾಯತಿಗೆಲ್ಲ ಮಾಡಿ ಸರಿ ಮಾಡಿ ಕಳಿಸಿದ್ದೀವಿ ರೀ. ಈ ಥರ ಆಗೋದಕ್ಕೆ ಅವ ಅಲ್ಲಿಂದ ಮನೆಯಿಂದನೇ ಬಿಟ್ಟು ಹೆಂಡ್ತಿನೆಲ್ಲ ಕರ್ಕೊಂಡು ಇಲ್ಲಿ ಬಂದು ತೋಟದಾಗಿದ್ದ. ಏನಾಗಿತ್ತು ಹಿಂದೆ? ಹಿಂದೆ ಅದೇ ಅವನ ಹೆಂಡ್ತಿ ಮೇಲೆ ಒಂದು ಸ್ವಲ್ಪ ಅಕ್ರಮ ಸಂಬಂಧ ಅವನಿಗೆ ಇತ್ತು. ಆ ಇದ್ದದ ಕಾರಣದಿಂದನೇ ಅವ ಹೆಂಡ್ತಿನೆಲ್ಲ ಕರ್ಕೊಂಡು ಬಂದು ಇಲ್ಲಿದ್ದವ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು ಸುಮಾರು 2 ವರ್ಷ ಆಯ್ತು ರೀ ಇಲ್ಲಿ ಬಂದು. ಏನು ಕೆಲಸ ಮಾಡ್ತಾರೆ? ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವ್ನ ಹೆಂಡ್ತಿ ಇಲ್ಲಿಂದ ಒಂದು ಹಳೆ ಸೊರಬಕ್ಕೆ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ಲು. ಅವ್ರ ಹೆಂಡತಿ ಎಲ್ಲಿ ವಾಸ ಇದ್ದಿದ್ದು? ವಾಸ ಇಲ್ಲೇ 2 ಜನ ಇಲ್ಲೇ ವಾಸ ಇದ್ರು. ಅವ್ರು ಕೆಲಸಕ್ಕೆ ಹೋಗ್ತಾರೆ. ಹಾಂ, ಅವರು ಇಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇದ್ರು. ಇವನು ಮಾತ್ರ ಇಲ್ಲೇ ತೋಟದಲ್ಲೇ ಕೆಲಸ ಮಾಡ್ಕೊಂಡಿದ್ದ.